ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋವನ್ನು ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪ್ರೀತಿಯಿಂದ ಅಜಿತ್ ಅರ್ಶನದ ಅಲ್ಲ ಮಾಡಿಕೊಟ್ಟು ಭೂಮಿಗೆ ಕುಡಿಸ್ತಾನೆ. ಆಗ ಭೂಮಿ, ನನಗೆ ಒಂದೇ ಸಲ ಕುಡಿಯೋಕ್ಕಾಗಲ್ಲ ಆಯಿತಾ, ಸ್ವಲ್ಪ ನಾನು ಕುಡಿತೀನಿ ಅಂತ ಅಂದಾಗ, ಸರಿ ಏನಾದರೂ ಮಾಡ್ಕೊಂಡು ನಿನ್ನಿಷ್ಟ, ಆದರೆ ಬೆಳಕರೆ ಅಷ್ಟಾಗಿ ನೀನು ಇದನ್ನು ಕುಡಿಬೇಕು, ಇಲ್ಲ ಅಂತಂದರೆ ಪೈಪ್ ತಗೊಂಡು ನಾನೇ ನಿನಗೆ ಗಟಗಟ ಅಂತ ಕುಡಿಸ್ತೀನಿ ಅಂದಾಗ, ಇಲ್ಲ ಸಾಹೇಬ್ರೆ ಆಯಿತಾ, ನಾನು ಕುಡಿತೀನಿ, ನೀವು ಆರಾಮಾಗಿ ಮಲಗಿ ಅಂತ ಅಂದ್ಬಿಟ್ಟು ಇಬ್ಬರು ಸಹ ಇಲ್ಲಿ ಮಲ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಮಲಗೋದು ಬಿಟ್ಟು ಇಲ್ಲಿ ಅಪೇಕ್ಷಾ ಮನಸ್ವಿನ ಕರ್ಕೊಬಂದು ಹಾಲಿಗೆ ಮಾತಾಡೋಣ ಬಾ ಅಂತ ಕರ್ಕೊಬರ್ತಾಳೆ. ಏನು ಇವಾಗ ಎಷ್ಟೊತ್ತಿನಲ್ಲಿ ಕರ್ಕೊಬಂದಿದ್ದೀರಾ ಅಂತ ಮನಸ್ವಿನಿ ಕೇಳಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ, ಏನು ಗೊತ್ತಾ, ನೀನು ತುಂಬ ಒಳ್ಳೆಯವಳು ಆಯಿತಾ, ವಯಸ್ಸಿಗೆ ಬಂದಿದ್ದರೂ ಸಹ ಮದುವೆ ಮಾಡ್ಕೋಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇರ್ತಾರೆ, ಆದರೆ ನೀನು ನಮ್ಮಮ್ಮ ಸಿಕ್ಕಿದಾಗ ನಾನು ಮದುವೆ ಮಾಡ್ಕೋತೀನಿ, ಅಲ್ಲಿವರೆಗೂ ನಾನು ಆಗಲ್ಲ ಅಂತ ಹೇಳ್ದಲ್ಲ, ನಿನ್ನ ಮನಸ್ಸು ಎಷ್ಟು ದೊಡ್ಡದು ಆಯಿತಾ, ಮನೆಯವರೆಲ್ಲ ಅದನ್ನು ಒಪ್ಕೋಬೋದು, ಆದರೆ ಬೇರೆಯವರು ನೋಡಿದವರು ತಪ್ಪಾಗೆ ತಿಳ್ಕೊತಾರೆ. ಆದರೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಏನು ಗೊತ್ತಾ, ಈ ಮನೆಗಾಗಲಿ ಈ ಅಜಿತ್ಗಾಗಲಿ ಈ ಭೂಮಿ ಸರಿಯಾದ ತಕ್ಕ ಸೊಸೆ ಅಲ್ಲ, ಹಾಗೆ ತಕ್ಕ ಹೆಂಡ್ತಿನೂ ಅಲ್ಲ. ಅದಕ್ಕೋಸ್ಕರ ನಾನು ಮನೆಯಿಂದ ಅವಳನ್ನ ಆಚೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀನು ಎಲ್ಪ್ ಮಾಡ್ತೀಯಾ? ಏನು ಮಾಡಲಿ, ಅಂಜು ಇದ್ಲು, ಅವಳು ಎಲ್ಪ್ ಮಾಡೋಳು, ಆದರೆ ಈಗ ಅವಳು ಇಲ್ಲ. ಈ ಅಜ್ಜಿನಂತೂ ನಂಬ್ಕೊಂಡ್ರೆ ಏನೂ ಆಗಲ್ಲ. ಮೊಮ್ಮಕ್ಕ ಅಡುಗೆ ಮಾಡಿದ್ದೀನಿ ರುಚಿಯಾಗಿದ್ದು ನಿಮಗೋಸ್ಕರ ಅಂದ ತಕ್ಷಣ ಬಾಯಿ ಬಿಟ್ಕೊಂಡು ಹೋಗ್ಬಿಟ್ರು. ನನಗೆ ಯಾರೂ ಎಲ್ಪ್ ಮಾಡೋರಿಲ್ಲ, ಪ್ಲೀಸ್ ನೀನು ಎಲ್ಪ್ ಮಾಡ್ತೀಯಾ? ಈ ಥರ ಎಲ್ಪ್ ಮಾಡಿದರೆ ಮುಂದೊಂದು ದಿನ ನಿನಗೂ ಸಹ ಏನಕ್ಕೆ ಮಾಡಿದ್ಲು ಅಪೇಕ್ಷೆ ಈ ಥರ ಅಂತ ಗೊತ್ತಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ, ಮನೆಯವ್ರಿಗೆಲ್ಲರೂ ಸಹ ಒಳ್ಳೇದಾಗುತ್ತೆ ಅಂತ ಕೇಳ್ತಾ ಇರಬೇಕಾದ್ರೆ ಮನಸ್ವಿನಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನನಗೂ ಅದೇ ಬೇಕಿತ್ತು ಆಯಿತಾ ಅಂತ ಅಂದ್ಕೊಬಿಟ್ಟು, ನನಗೆ ಇಷ್ಟ ಇಲ್ಲ, ಆದರೆ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಾನು ಒಪ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ನಿಜವಾಗ್ಲೂ ಸಹ ಒಪ್ಕೊಂಡ, ನನಗಂತೂ ತುಂಬ ಖುಷಿ ಆಗ್ತಿದೆ ಮನಸ್ವಿನಿ ಆಯಿತಾ, ಆದಷ್ಟು ಬೇಗ ನಾವು ಭೂಮಿನ ಮನೆಯಿಂದ ಆಚೆ ಆಗೋಣ, ಏನಾದರೂ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮನಸ್ವಿನಿ ಹೇಳ್ತಾ ಇರ್ತಾಳೆ, ಬೇಡ ಇವಾಗ ಸದ್ಯಕ್ಕೆ ಬೇಡ, ಏನು ಗೊತ್ತಾ, ನನ್ನ ಕಾನ್ಸಂಟ್ರೇಟ್ ಎಲ್ಲ ರಾಮ ಮಾವು ಬಿಸ್ನೆಸ್ ಮಾಡಬೇಕು, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕಲ್ಲ, ಅವ್ರನ್ನ ನಾನು ಮೀಟ್ ಮಾಡಬೇಕು, ತುಂಬ ಕೆಲಸ ಇದೆ, ಇವಾಗ ಬೇಡ, ಆಮೇಲೆ ನಾನೇ ಏನಾದರೂ ಒಂದು ಐಡಿಯಾ ಮಾಡೋಣ ಆಯಿತಾ, ಇನ್ನೂ ಟೈಮ್ ಇದೆ, ಸುಮ್ಮನಿರು, ಟೆನ್ಷನ್ ಮಾಡ್ಕೋಬೇಡ ಅಂತ ಇಲ್ಲಿ ಅಪೇಕ್ಷೆಗೆ ಹೇಳ್ಬಿಟ್ಟು ಮನಸ್ವಿನಿ ಕಳಿಸ್ತಾ ಇರ್ತಾಳೆ. ಸರಿ ಆಯಿತು ಬಿಡು, ಆದರೂ ನೀನು ಒಪ್ಕೊಂಡಲ್ಲ, ಮನೆ ಬಿಟ್ಟು ಓದ್ಲು ಭೂಮಿನೂ ಅಷ್ಟು ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಈ ಕಡೆ ಅಪೇಕ್ಷೆ ಖುಷಿ ಪಡ್ತಾ ಇರ್ತಾಳೆ. ಆದರೆ ಮನಸ್ವಿನಿ ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ, ಅವಳನ್ನ ಮಾತ್ರ ಅಲ್ಲ ನಿನ್ನೂ ಸಹ ಗೇಟ್ ಪಾಸ್ ಕೊಟ್ಟು ನಾನು ಮನೆಯಿಂದ ಆಚೆ ಕಳಿಸ್ತೀನಿ, ಆ ಗಳಿಗೆ ಆದಷ್ಟು ಬೇಗ ಬರಲಿ ಅಂತ ಕಾಯ್ತಾ ಇರ್ತೀನಿ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ಅಪೇಕ್ಷೆ ಮುಂದೆ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೆಳಗಾಗ್ತಾ ಇರುತ್ತೆ. ಇಲ್ಲಿ ಭೂಮಿ ರಂಗೋಲಿನ ಹಾಕ್ತಾ ಇರ್ತಾಳೆ. ಅವಳು ಇಷ್ಟಪಟ್ಟು ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಆ ಕಡೆಯಿಂದ ಗುದ್ದಿಸ್ಲೇಬೇಕು ಅಂತ ಸೇಡ್ ಇಟ್ಕೊಂಡು ಈ ಕಡೆ ಮನಸ್ವಿನಿ ಬರ್ತಾ ಇರ್ತಾಳೆ, ಅಲಿಯಾಸ್ ಅಶ್ವಿನಿ ಬರ್ತಾ ಬರ್ತಾ ಇರಬೇಕಾದ್ರೆ ಇವಳಿಗೆ ಹೆದರಿಕೆಯಾಗಿ ಸಡನ್ನಾಗಿ ಎದ್ಬಿಟ್ಟು ರಂಗೋಲಿ ಎಲ್ಲ ಚೆಲ್ಲೋಗುತ್ತೆ. ಆವಾಗ ಅಚ್ಚೆ ನನ್ನ ಗುರಿ ತಪ್ಪಲ್ಲ ಅಂತ ಈ ಕಡೆ ಅಶ್ವಿನಿ ಅಂದ್ಕೊಂಡ್ಬಿಟ್ಟು ಬಂದುಬಿಟ್ಟು ಸಿಟ್ಟು ಮಾಡಿಕೊಂಡು ಅವಳು ಮುಖದ ಎಕ್ಸ್ಪ್ರೆಷನ್ನೇ ಒಂಥರ ಮಾಡಿಕೊಂಡು ಬರ್ತಾ ಇರ್ತಾಳೆ. ಬಂದಾಗ ಏನು ಭೂಮಿ ಎದುರುಬಿಟ್ಟ, ಎಲ್ಲಿ ಗುದ್ಬಿಡ್ತೀನಿ ಅಂತ ಎದುರುಬಿಟ್ಟ, ನನಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಹಾಗೆ ನಾನು ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀನಿ, ಆ ಥರ ಏನು ಮಾಡ್ತಿರ್ಲಿಲ್ಲ ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮುಖದ ಎಕ್ಸ್ಪ್ರೆಷನ್ನ ನೋಡಿಕೊಂಡು ಹಾಗೆ ತನ್ನ ಮನಸ್ಸಲ್ಲಿ ಏನೇನೋ ಅನುಮಾನನ ಭೂಮಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಏನಾಯಿತು ಅಂತ ಹೊರಗಡೆ ಬಂದು ನೋಡಿದಾಗ ರಮಣ್ ಕೇಳ್ತಾ ಇರ್ತಾರೆ, ಏನು ವರ್ಕೌಟ್ ಮುಗಿಸ್ಕೊಬಂದ ಮನಸ್ವಿನಿಂದಾಗ, ಹ್ಞೂ ಮಾವ ವರ್ಕೌಟ್ ಮುಗೀತು ಹಾಗೆ ಅಂತ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರವಣ್ ಸಹ ಬಂದುಬಿಟ್ಟು, ಕಂಗ್ರೆಸ್ ಬಾವ, ಏನು ಗೊತ್ತಾ ರಮಣ್, ನೀವು ಕಂಟಿನ್ಯೂ ಮಾಡ್ಬೋದು ಆಯಿತಾ ಈ ಬಿಸ್ನೆಸ್ಸಲ್ಲಿ, ರಾಣನ್ ಬಗ್ಗೆ ನಾನು ವಿಚಾರಿಸಿದ್ದೀನಿ, ಅವ್ರ ಬಗ್ಗೆ ಗುಡ್ ಒಪಿನಿಯನ್ ಇದೆ, ಹಾಗೆ ಎಷ್ಟೋ ಕಂಪನಿಗಳಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ, ಹಾಗೆ ಎಲ್ಲ ಆಶ್ರಮಗಳಿಗೂ ಡೊನೇಟ್ ಕೊಟ್ಟಿದ್ದಾರೆ, ಹಾಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಎಲ್ಲ ಇವರಿಗೆ ಸಿಕ್ಕಿದೆ, ನಮಗೆ ಒಳ್ಳೆ ಡೀಲರ್ ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಸಹ ಮನೆಯವ್ರಿಗೆಲ್ಲ ಖುಷಿ ಆಗ್ತಿರುತ್ತೆ. ಆವಾಗ ಸಂಗೀತನೂ ಸಹ ಹೇಳ್ತಾ ಇರ್ತಾಳೆ, ಹೌದಾ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಇನ್ಮೇಲಾದ್ರೂ ರಮಣ್ ಕಣ್ತುಂಬ ನಿದ್ದೆ ನೀವು ಮಾಡ್ಬೋದು ಆಯಿತಾ, ಅದೇ ನನಗೆ ಖುಷಿ. ಇನ್ನೊಂದು ಬೇಜಾರು ವಿಷಯ ಏನಂತಂದರೆ ನನ್ನ ತಮ್ಮ ರಮಣ್ ಸಹ ಒಳ್ಳೆ ದಾರಿಯಲ್ಲಿ ನಡೆದಿದ್ದರೆ ಒಳ್ಳೇದಾಗ್ತಿತ್ತು ಏನೋ, ಆದರೆ ಇವಾಗ ಅವನಿಲ್ಲ, ಅದನ್ನ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ಅನ್ಬೇಕಾದ್ರೆ ದೇವಿಯಾನಿನ ನೋಡಿಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ, ಬೇಜಾರು ಮಾಡ್ಕೋಬೇಡ ದೇವಿಯಾನಿ ಆಯಿತಾ, ನಾನೇನು ಇರೋದನ್ನ ಹೇಳಿದೆ ಅಷ್ಟೇ, ನಿನಗೆ ಬೇಜಾರಾಗಲಿ ಅಂತ ನಾನು ಮಾತಾಡ್ತಿಲ್ಲ ಅಂದಾಗ, ಇದೆಲ್ಲ ಬೇಕಾ ಇವಾಗ ಸಂಗೀತ, ನೋಡು ಅದನ್ನು ಬಿಟ್ಬಿಟ್ಟು ಹೆಂಗಿದ್ರು ರಾಮಣ್ಣನಿಗೆ ಇನ್ವೆಸ್ಟರ್ ಸಿಕ್ಕಿದ್ರಲ್ಲ, ಅದ್ರ ಬಗ್ಗೆ ನಾವು ಖುಷಿನ ಎಂಜಾಯ್ ಮಾಡೋಣ ಆಯಿತಾ, ಈಗ ಆ ಖುಷಿನ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು, ಸರಿ ಆಯಿತು ನೀವು ಹಾಗಾದರೆ ಇವತ್ತಲೇ ಹೋಗಿ ಆ ಕೆಲಸನ ಮುಗಿಸ್ಕೊಬನ್ನಿ ದೇವಿಯಾನಿ ಹೇಳ್ತಾ ಇರ್ತಾಳೆ. ಆವಾಗ ರಮಣ್ ಹೇಳ್ತಾ ಇರ್ತಾರೆ, ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ವಿನಿ ಆಯಿತಾ, ನನ್ನ ಸೊಸೆ ಮನಸ್ವಿನಿಂದಲೇ ಇಷ್ಟೆಲ್ಲ ಆಗಿದ್ದು, ಇವತ್ತು ನಾನು ಜೀವನದಲ್ಲಿ ಮುಂದೆ ಬರ್ತಿದ್ದೀನಿ ಅನ್ನೋದಕ್ಕೆ ಮುಖ್ಯ ಕಾರಣ ಮನಸ್ವಿನಿ ಆಯಿತಾ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೊಗಳ್ತಾ ಇರ್ತಾರೆ. ಈ ಕಡೆ ಶ್ರವಣ್ ಸಹ, ಅಯ್ಯೋ ಹೌದು ನನ್ನ ಮಗಳಿಂದ
ನಿಮ್ಮಿಂದಲೇ ಎಲ್ಲವ ಅಂತ ಹೊಗಳ್ತಾ ಇರಬೇಕಾದ್ರೆ ಮನೆಯವ್ರಿಗೆಲ್ಲರೂ ಸಹ ಖುಷಿ ಪಡ್ತಾ ಇದ್ದರೆ ಭೂಮಿಗೂ ಮಾತ್ರ ದೊಡ್ಡ ಅನುಮಾನ ಶುರುವಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಅಜಿತ್ ಮತ್ತು ಸತ್ಯಣ್ಣ ಸಹ ಅವರು ಸಹ ದೂರದಲ್ಲಿ ನಿಂತ್ಕೊಂಡು ಕೇಳ್ಕೊತಾ ಇರ್ತಾರೆ. ಆವಾಗ ಅಜಿತ್ ಸತ್ಯಣ್ಣನಿಗೆ ಹೇಳ್ತಾ ಇರ್ತಾನೆ, ಅಲ್ಲ ಸತ್ಯಣ್ಣ, 1 ರೂಪಾಯಿನೂ ಕೊಡಲ್ಲ, ಇಂಥ ಕಾಲದಲ್ಲಿ 25 ವರ್ಷನೂ ಸಹ ಇವಳಿಗೆ ದಾಟಿಲ್ಲ, ಅಂಥದ್ರಲ್ಲಿ 25 ಕೋಟಿ ಕೊಡೋ ಪುಣ್ಯಾತ್ಮ ಯಾರು? ಇವರಿಂದ ಏನೋ ದೊಡ್ಡ ದಂಗೆ ಇರ್ಬೋದು, ಇದನ್ನಂತೂ ನಾನು ನಂಬಲ್ಲ ಆಯಿತಾ. ಇವಳು ಬುಡ ಏನಿದೆ ಅದನ್ನು ಆದಷ್ಟು ಬೇಗ ನಾನು ಕಿತ್ತು ಬಿಸಾಕ್ತೀನಿ, ಇವಳದು ಏನಿದೆ ಅಂತ ನಾನು ಹುಡ್ಕೋಕ್ಕಾದಷ್ಟು ಪ್ರಯತ್ನ ಪಡ್ತೀನಿ ಅಂತ ಇಲ್ಲಿ ಸತ್ಯಣ್ಣ ಜೊತೆ ಮಾತಾಡ್ತಾ ಇರ್ತಾನೆ. ಆದರೆ ದೇವಿಯಾನಿ ಮಾತ್ರ ತಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆಯಲ್ಲ ಅಂತ ಅವಳೊಳಗೆ ಖುಷಿ ಪಡ್ತಾ ಅಶ್ವಿನಿನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಆಲ್ರೆಡಿ ಭೂಮಿಗೆ ತುಂಬ ಅನುಮಾನ ಬಂದಿರುತ್ತೆ. ಆಗ ಅಶ್ವಿನಿ ತನ್ನ ಪಾಡಿಗೆ ತಾನು ಏನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಹಾಗೆ ಒಂದು ಲೋಟ ಕಾಫಿ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ ಕಾಫಿನ ಮಾಡಿಕೊಂಡು ಭೂಮಿ ಅಶ್ವಿನಿ ಹತ್ರ ಬಂದುಬಿಟ್ಟು, ನೀವು ಎಲ್ಲಿ ಆಶ್ರಮದಲ್ವಾ ಇದ್ದಿದ್ದು, ಯಾವ ಆಶ್ರಮದಲ್ಲಿ ಇದ್ದಿದ್ದು, ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಎಲ್ಲ ವಿಚಾರಣೆ ಮಾಡಬೇಕಾದ್ರೆ ಇಲ್ಲಿ ಅಶ್ವಿನಿಗೆ ಒಳೊಳಗೆ ಶಾಕ್ ಆಗ್ತಾ ಇರುತ್ತೆ. ಯಾಕೆ ಭೂಮಿ ಈ ಥರ ಕೇಳ್ತಾ ಇದೆಯಾ ಅನ್ಬೇಕಾದ್ರೆ, ಏನಿಲ್ಲ ಹಾಗೆ ಸುಮ್ಮನೆ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆ ಕಡೆ ಏನಿದು ಅಶ್ವಿನಿ ಜೊತೆ ಮಾತಾಡ್ತಾ ಇರಲ್ಲ ಅಂತ ಅಜಿತ್ ಮತ್ತು ಸತ್ಯನ ಇಬ್ಬರು ಕದ್ದು ಕೇಳಿಸ್ಕೊತಾ ಇರ್ತಾರೆ. ಆವಾಗ ಮತ್ತೆ ಭೂಮಿ ಕೇಳ್ತಾ ಇರ್ತಾಳೆ, ನೀವು ಆಶ್ರಮದಲ್ಲೇ ಬೆಳೆದಿದ್ದು ಅಂದಾಗ, ಹೌದು ಭೂಮಿ, ನಾನು ಇಷ್ಟು ವರ್ಷದಲ್ಲೇ ಆಶ್ರಮದಲ್ಲಿ ಬೆಳೆದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ, ನೀವು ನಿಜವಾಗ್ಲೂ ಮನಸ್ವಿನಿ ಅಲ್ಲ ಅನ್ನೋದು ನನಗೆ ಗೊತ್ತು ಆಯಿತಾ ಅನ್ಬೇಕಾದ್ರೆ ಈ ಕಡೆ ಅಶ್ವಿನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ನೀವು ಮನಸ್ವಿನಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಹಾಗೆ ನಮ್ಮಪ್ಪ ಶ್ರವಣ್ ಅವರು ಆಯಿತಾ, ಅವರು ನಮ್ಮ ಅಪ್ಪನ ಥರ, ಅವ್ರ ಫೀಲಿಂಗ್ಸ್ ಎಲ್ಲ ನನಗೆ ಏನು ಅಂತ ಚೆನ್ನಾಗಿ ಗೊತ್ತು. ಅಂತ ನನ್ನ ಅಪ್ಪನ ಫೀಲಿಂಗ್ಸ್ ಜೊತೆ ನೀವೇನಾದರೂ ಆಟ ಆಡೋಕ್ಕೆ ಹೊರಟಿದ್ರೆ ಈ ಭೂಮಿ ಅದನ್ನು ಯಾವತ್ತೂ ಸಹಿಸಲ್ಲ ಆಯಿತಾ. ನಿಮ್ಗೆ ಯಾವ ಥರ ಗ್ರಾಚಾರ ಬಿಡಿಸ್ಬೇಕೋ ಅದನ್ನು ಖಂಡಿತ ಬಿಡಿಸ್ತಾಳೆ ಆಯಿತಾ. ಬೇಕಾದರೆ ನೋಡಿರಂತೆ. ಅದಕ್ಕೂ ಮುಂಚೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆಯಿತಾ ಇಲ್ಲಿಂದ ಕಳಿಸ್ಕೊಡಿ, ಇಲ್ಲ ಅಂದರೆ ಯಾವ ಥರ ನಾನು ಗ್ರಹಚಾರ ಬಿಡಿಸ್ಬೇಕೋ ನಿಮಗೆ ಆ ಥರ ಬಿಡಿಸ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಬೇಕಾದ್ರೆ ಅವಳ ಮಾತನ್ನ ಕೇಳಿ ಶಾಕ್ ಆಗಿ ಈ ಕಡೆ ಅಶ್ವಿನಿ ಬೊಬ್ಬೆ ಬಿಡ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣನ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ. ನಮ್ಮ ಭೂಮಿ ಅಂದರೆ ಈ ಥರ ಇರಬೇಕು, ನಮ್ಮ ಭೂಮಿ, ಇವಳಿಗಿದೆ ಹಬ್ಬ ಅಂತ ಇಬ್ಬರು ಸಹ ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ.